ನಮಸ್ಕಾರ ಗಾಯ್ಸ್, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಯಾವುದೋ ಫುಲ್ ಫಾರೆಸ್ಟ್ ಏರಿಯಾದಲ್ಲಿ ಟ್ರಯಲ್ಸ್ ಹೋಗ್ತಾ ಇದೀನಿ ಥರ ಒಂದು ಡೆಕತ್ಲಾನ್ ಚೇರ್ ಎಲ್ಲ ಹಾಕೊಂಡು ಬಂದೀನಿ. ಆದರೆ ನಾನು ಬಂದಿರೋದು ನಮ್ಮ ಮನೆ ಪಕ್ಕ ಇರೋ ಕೆರೆ ಹತ್ರ. ಇಲ್ಲಿ ನೋಡಿ, ಬೈಕ್ ಬಂದು ನಿಲ್ಸ್ಬಿಟ್ಟು ನಾನು ಚೇರ್ ಹಾಕೊಂಡು ಕೂತ್ಕೊಂಡು ಮಾತಾಡೋಣ ಅಂತ ಚೇರ್ ಹಾಕಿದೆ. ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು. ಅಲ್ಲಿ ಬಿದ್ರು ಮಳೆ ಇದೆ, ಬ್ಯಾಂಬೂ ಟ್ರೀಸ್ ಇದೆ, ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಒಂದು ಸ್ವಲ್ಪ ಕಮ್ಮಿ ಆಯ್ತು ಮಳೆ, ಬಂದೀನಿ. ಇಲ್ಲಿ ಹಿಂದೆ ಕಾಣಿಸ್ತಾ ಇರೋದು ನೋಡ್ರಿ ಕೆರೆ, ಯಾವ ಥರ ಐತೆ ನೋಡ್ರಿ ವೆದರು, ಕ್ರೇಜಿ. ಇವಾಗ ಇಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಇಲ್ಲಿಗೆ ಬಂದು ಒಂದು ಚೇರ್ ಹಾಕೊಂಡು ಕುಂತ್ಕೊಂಡಿರೋದು ಇವಾಗ. ಅಲ್ಲ, ಕುಂತ್ಕೊಂತ ಇರೋದು ಇವಾಗ. ಬನ್ನಿ ಮಾತಾಡೋಣ. ವೇರ್ ಇಸ್ ಮೈ ಶೇಡ್ಸ್? ಕನ್ನಡಕ ಇಲ್ಲಿ ಗುರು. ಓ, ಕೆಳಗಡೆ ಹೋಗ್ಬಿಟ್ಟಿದೆ ಜೋಬಲ್ಲಿ. ಎಸ್, ನಮಸ್ಕಾರ ಬಾಯ್ಸ್ ಬೇಡ, ಕರೆಕ್ಟು, ಗರ್ಲ್ಸ್ ಎಲ್ಲ ಬೈತಾ ಇದ್ರು. ನಮಸ್ಕಾರ ಗೈಸ್, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಒಂದು ಡ್ಯುಯಲ್ ಸ್ಪೋರ್ಟ್ ಬೈಕ್ ಬಗ್ಗೆ. ಅದಕ್ಕೆ ಅಂತಾನೆ KLX 230ನ ಪಕ್ಕದಲ್ಲಿ ನಿಲ್ಸ್ಕೊಂಡಿರೋದು ನಾನು ಈ ವಿಡಿಯೋ ಮಾಡಕ್ಕೆ. ಇವಾಗ ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿರೋದು ಮೋಸ್ಟ್ ಕ್ರೇಜಿಯಸ್ಟ್ ಬೈಕು ಡ್ಯುಯಲ್ ಸ್ಪೋರ್ಟಲ್ಲಿ ಅಂತಂದ್ರೆ KLX 230 ಗುರು. ಅದಕ್ಕಿಂತ ಫಸ್ಟಿಂದ ಇರೋ ಡ್ಯುಯಲ್ ಸ್ಪೋರ್ಟ್ ಗಾಡಿ ನಮ್ಮ ಇಂಡಿಯಾದಲ್ಲಿ ಯಾವ್ದಪ್ಪ ಅಂತಂದ್ರೆ ನಮ್ಮ ಹೆಮ್ಮೆ, ನಮ್ಮ ಹೀರೋ ಎಕ್ಸ್ಪಲ್ಸ್ ಗುರು. ಮೀಟರ್ ಈ ಒಂದು ಡ್ಯುಯಲ್ ಸ್ಪೋರ್ಟ್ ಅನ್ನೋ ಕ್ಯಾಟಗರಿಗೆ ಒಂದು ಮಾಸ್ ಎಂಟ್ರಿ ಕೊಟ್ಟಿದ್ದು KLX ಗುರು. ನಿಜವಾಗ್ಲೂ ರೈಟ್ ನಾವು ಪ್ರೆಸೆಂಟ್ಲಿ KLX ಇಸ್ ದಿ ಒನ್ ಆಫ್ ದಿ ಬೆಸ್ಟ್ ಡ್ಯುಯಲ್ ಸ್ಪೋರ್ಟ್ ಗಾಡಿ. ಹೆಂಗ್ ಬೇಕಾದ್ರೂ ಚೆಚ್ಚಾಡ್ಬೋದು, ಒಂದು ಸ್ವಲ್ಪ ಲಾಂಗ್ ರೈಡು ಮಾಡ್ಬೋದು, ಒಂದು ಸ್ವಲ್ಪ ಜಾಸ್ತಿ ಅಲ್ಲ, ಯಾಕೆಂದ್ರೆ ಏರ್ ಕೂಲ್ಡ್ ಇರೋದು ಇದರಲ್ಲಿ. ಮತ್ತೆ ಟಾಪ್ ಸ್ಪೀಡ್ ಹೋಗೋದು 120 ಅಷ್ಟೇನೆ. ಮೇನ್ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ ಇಲ್ಲಿ ಬೇರೆ ಕಂಟ್ರಿಲಿ ಕವಾಸಕಿಲಿ ಇನ್ನ ಬೇಜಾನ್ ವೇರಿಯಂಟ್ಸ್ ಇದಾವೆ. 250, 300, 230 ಎಲ್ಲ. ಇಂಡಿಯಾಗೆ ಬಂದಿರೋದು 230 ಅಷ್ಟೇನೆ. ಮೇಯ್ನು ಈ ಡ್ಯುಯಲ್ ಸ್ಪೋರ್ಟ್ ಕ್ಯಾಟಗರಿಗೆ ನಮ್ಮ ಹೋಂಡಾದವರು ಎಂಟ್ರಿ ಕೊಡ್ಬೇಕು ಅಂತ ತುಂಬಾನೇ ಸಕ್ಕತ್ತಾಗಿರೋ ಪ್ಲಾನ್ ಹಾಕಿದ್ರು. ಅದರಲ್ಲೂ ಯಾವ ಗಾಡಿ ಅಂತಂದ್ರೆ ಹೋಂಡಾ CRF 300L ಗುರು. ಕ್ರೇಜಿ ಗುರು, ಸಕ್ಕತ್ತಾಗೈತೆ ಮಾತ್ರ. ನನಗಂತೂ ಫುಲ್ಲು ಫೇವ್ರೇಟ್ ಬೈಕ್ ಅದು ಡ್ಯುಯಲ್ ಸ್ಪೋರ್ಟ್ ಕ್ಯಾಟಗರಿಲಿ. ಸಖತ್ ಇಷ್ಟಪಟ್ಟಿದ್ದೆ ಗುರು. ಆ ಬೈಕ್ ಬರುತ್ತೆ ಅಂತ ಒಂದು ಮಾಹಿತಿ ಬಂದಾಗ ಸಖತ್ ಇಷ್ಟಪಟ್ಬಿಟ್ಟಿದ್ದೆ ಗುರು. ಏನಾದ್ರು ಮಾಡಿ ಬೈಕ್ ತಗೊಳ್ಳೇಬೇಕು. ಯಾಕೆ ಅಂತಂದರೆ 300cc 26 bhp, 26 27 bhp ಲಿಕ್ವಿಡ್ ಕೂಲ್ ಸಿಸ್ಟಮು. ನಿಜವಾಗ್ಲೂ ಹೋಂಡಾದವ್ರು ಏನಾದರೂ CRFನ ಇಂಡಿಯಾಗೆ ತೊಗೊಂಬಂದಿದ್ರೆ ಮಜಾ ಇರ್ತಿತ್ತು. ನಾನಂತೂ ಸಖತ್ ಕಾಯ್ತಿದ್ದೆ. ಹೆಂಗೆ ಅಂದರೆ ಬೇಕಾದರೆ ನಂದೇ ಫಸ್ಟ್ ಬುಕ್ಕಿಂಗ್ ಮಾಡಿ ನಾನೇ ಫಸ್ಟ್ ಡೆಲಿವರಿ ತೊಗೊಬೇಕು ಅನ್ನೋ ಥರ ಆ ಥರದಲ್ಲಿ ಕಾಯ್ತಾ ಇದ್ದೆ. ಆದರೆ ದುರಂತ ಏನಾಯಿತು ಅಂತಂದರೆ ಹೋಂಡಾದವರು CRFನ ಬಿಡಲೇ ಇಲ್ಲ ಇಂಡಿಯಾಗೆ. ಅದ್ರ ಬದಲು XR 300L ಮತ್ತು XR 300 ರ್ಯಾಲಿ ಅಂತ ಲಾಂಚ್ ಮಾಡಿದ್ದಾರೆ. ಹೋಂಡಾದವರು ಸುಮ್ಮನೆ CRF ಬಿಡ್ದಲೇ XRನ ಬಿಟ್ಟಿಲ್ಲ. ಮೇನ್ ರೀಸನ್ ಏನಪ್ಪ ಅಂತಂದರೆ ಯಾಕೆ ಹೋಂಡಾದವರು CRFನ ಬಿಡ್ದಲೇ XRನ ಬಿಟ್ಟರು ಅನ್ನೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ XRಗೂ ಮತ್ತು CRFಗೂ ಏನು ಡಿಫ್ರೆನ್ಸು ಅಂತ ತಿಳ್ಕೊಳ್ಳೋಣ. ಹೋಂಡಾ CRF ಅಲ್ಲಿರೋದು ಹೋಂಡಾ CB 300R ಅಲ್ಲಿರೋ ಇಂಜಿನ್ನು. ಆದರೆ ಹೋಂಡಾ XR ಅಲ್ಲಿರೋದು ಹೋಂಡಾ CB 300F ಅಲ್ಲಿರೋ ಇಂಜಿನ್ನು. ಹೋಂಡಾ CB 300F ಒಂದು ಕಮ್ಯೂಟರ್ ಬೈಕ್ ಥರ, ಸ್ವಲ್ಪ ಅಷ್ಟೊಂದು ಕಿಕ್ ಇಲ್ಲ ಅನ್ನೋ ಥರ ಇದೆ. ಆದರೆ ಒಳ್ಳೆ ಮೈಲೇಜು, ರಿಲಯಬಲ್ ಗಾಡಿ, ಈ ಥರ ಇಂಜಿನ್ ಡಿಫ್ರೆನ್ಸ್ ಇದೆ. ಆದರೆ ಪವರ್ ಫಿಗರ್ಸು ಆಲ್ಮೋಸ್ಟ್ ಸೇಮೇ ಬರುತ್ತೆ. ಆದರೆ ಇದರಲ್ಲಿ ಲಿಕ್ವಿಡ್ ಕೂಲ್ ಸಿಸ್ಟಮು ಆ ಥರ ಅಡ್ವಾಂಟೇಜಸ್ ಇದೆ ಸಖತ್ತು ಇದರಲ್ಲಿ CRF ಅಲ್ಲಿ. ಇವಾಗ ಹೋಂಡಾದವರು ಯಾಕೆ CRFನ ಲಾಂಚ್ ಮಾಡಲಿಲ್ಲ ಅನ್ನೋದಕ್ಕೆ ಮೇನ್ ರೀಸನ್ ತಿಳ್ಕೊಳ್ಳೋಣ. KLXನ ಎಕ್ಸಾಂಪಲ್ ಆಗಿ ಇಟ್ಕೊಂಡೇನೆ. ಯಾಕೆ ಅಂತಂದ್ರೆ KLX ಇಂಡಿಯಾಗೆ ಲಾಂಚ್ ಮಾಡಿದಾಗ ಇಂಡಿಯನ್ ವರ್ಷನ್ ಇರಲೇ ಇಲ್ಲ. ಫಸ್ಟ್ ಅವ್ರು ಬಿಟ್ಟಿದ್ದೇನೆ ಡೈರೆಕ್ಟ್ CKD ವರ್ಷನ್. ಇದ್ರದ್ದು ಪ್ರೈಸಿಂಗ್ ಬಂದು ಅವಾಗ 4 lakhs ಇಟ್ಟಿದ್ದವರು ಆನ್ ರೋಡ್ ಪ್ರೈಸು ಗುರು. ಒಂದು 230cc ಗಾಡಿಗೆ 4 lakhs ಕೊಟ್ಟು ತಗೊಳ್ಳೋಕ್ಕೆ ಯಾರೂ ಮುಂದೆ ಬರಲಿಲ್ಲ. ಅವಾಗ ಸೇಲ್ಸ್ ಆಗಲಿಲ್ಲ. ಕವಾಸಕಿ ಅವರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅಷ್ಟು ಸೇಲ್ಸ್ ಆಗಲಿಲ್ಲ. ಅದಾದಮೇಲೆ ಅವ್ರು ಯಾವಾಗ ಇಂಡಿಯನ್ ವರ್ಷನ್ ತೊಗೊಂಬಂದ್ರು 2 lakhs ಪ್ರೈಸ್ ಆಚೆ ಈಚೆಗೆ, ಅವಾಗ ಒಳ್ಳೆ ಸೇಲ್ಸ್ ಆಯ್ತು ಅವ್ರಿಗೆ. ಅದನ್ನು ನೋಡಿದ್ರು ಹೋಂಡಾದವರು. ಇವಾಗ ನಾವೇನಾದರೂ CRFನ ಬಿಟ್ಟು ಅವ್ರು CRF ಬಿಟ್ಟಿದ್ರೆ ಆಲ್ಮೋಸ್ಟ್ 4 ಇಂದ 5 lakhs ಈ ಪ್ರೈಸ್ ರೇಂಜ್ ಒಳಗಡೆ ಬರಬೇಕಾಗಿತ್ತು. ಈ ಬ್ರ್ಯಾಕೆಟ್ ಒಳಗಡೆ 4 to 5 lakhs ಒಳಗಡೆ ಅವ್ರೇನಾದರೂ CRFನ ಲಾಂಚ್ ಮಾಡಿ 4 to 5 lakhs ಇಟ್ಟು ಅವ್ರ ಎಕ್ಸ್ಪೆಕ್ಟೇಷನ್ ಸೇಲ್ಸ್ ಆಗಲಿಲ್ಲ ಅಂತಂದರೆ ಅವ್ರ ಪ್ಲಾನ್ ಊಸ್ಟ್ ಆಗ್ತಿತ್ತು ಗುರು. ಅದಕ್ಕೋಸ್ಕರ ಅಂತ ಹೋಂಡಾದವರು CRFನ ಬಿಡಲಿಲ್ಲ. ಹೇಳ್ಬೇಕು ಅಂದರೆ ಹೋಂಡಾ CRFನ ಬಿಗ್ ರಾಕ್ ಡರ್ಟ್ ಪಾರ್ಕಲ್ಲಿ ತೊಗೊಂಬಂದು ಟೆಸ್ಟ್ ಎಲ್ಲ ಮಾಡಿದ್ರು. ನಾನಂತೂ ಫುಲ್ಲು ಖುಷಿ ಆಗ್ಬಿಟ್ಟಿದೆ ಗುರು CRF ಬರುತ್ತೆ ಅಂತ. ಆದರೆ ಕ್ಯಾನ್ಸಲ್ ಮಾಡಿಬಿಟ್ಟು ಈ ಪ್ಲ್ಯಾನ್ನ XR 300Lನ ಬಿಟ್ಟವ್ರೆ. ಇವಾಗ ಲಾಂಚ್ ಆಲೇ ಆಗಿದೆ, ಇನ್ನು ಶೋರೂಮ್ಗಳಿಗೆ ಗಾಡಿ ಬಂದಿಲ್ಲ. ನಮ್ಮ ಬಾನ್ ಬೀಸ್ಟ್ ಬೈಕರ್ ಅವರು ಆಗಲೇ ಬುಕ್ ಮಾಡಿಬಿಟ್ಟಿದ್ದಾರೆ ಹೋಂಡಾ
XR300L ಲೈಟ್ ವೇರಿಯಂಟ್ನ, ಅದರಲ್ಲಿ ರ್ಯಾಲಿ ವೇರಿಯಂಟು ಇದೆ. ಇವಾಗ ಲೈಟ್ ವೇರಿಯಂಟ್ನ ಬುಕ್ ಮಾಡಿದ್ದಾರೆ ನಮ್ಮ ಬಾನ್ಬಿಶ್ ಬೈಕರ್ ಅವರು. ಅವ್ರ ಗಾಡಿ ಬಂದಾಗ ಫಸ್ಟ್ ಹೋಗಿ ಅವ್ರ ಗಾಡಿ ತೊಗೊಂಬಿಟ್ರೆ ಅವ್ರದ್ದೇ ಫಸ್ಟ್ ಡೆಲಿವರಿ ಅಂತೆ, ಗೊತ್ತಿಲ್ಲ ಏನು ಮಾಡ್ತಾರೋ. ಬಂದ್ಬಿಟ್ರು ಅಂತೂ ಫಸ್ಟ್ ಹೋಗಿ ಗಾಡಿನ ಓಡಿಸಿ ಟೆಸ್ಟ್ ಡ್ರೈವ್ ನೋಡ್ಬೇಕು ಗುರು ಹೆಂಗೈತೆ ಗಾಡಿ ಅಂತ. ಸಂಬಡಿ ಇಸ್ ಕಾಲಿಂಗ್ ಬೈ. ಫಸ್ಟ್ ಹೋಗಿ ಟೆಸ್ಟ್ ರೈಡ್ ನೋಡಲೇಬೇಕು ಗಾಡಿನ ಶೋರೂಮ್ಗೆ ಬಂದಮೇಲೆ. ಇವರು ಡೆಲಿವರಿನೇ ತೊಗೊಂಡಿರ್ತಾರೋ ಇಲ್ಲ ಅಂದರೆ ಶೋರೂಮ್ಗೆ ಹೋಗಿ ನೋಡಬೇಕೋ ಗೊತ್ತಿಲ್ಲ. ಹೋಗಿ ನೋಡೋದ ಗಾಡಿ ಹೆಂಗೈತೆ ಅಂತ. XR ಏನಾದರೂ ಚೆನ್ನಾಗಿದ್ರೆ ನೋಡೋಣ ತಗೊಳಕ್ಕಾಗುತ್ತಾ ಇಲ್ವಾ ಅಂತ, ಗೊತ್ತಿಲ್ಲ, ಯೋಚನೆ ಮಾಡೋಣ. ಈ ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಕೊಡಬೇಕಾಗಿದ್ದು. ಹೋಂಡಾ CRF ಯಾಕೆ ಬರಲಿಲ್ಲ ಅಂತ. ನೀವಿನ್ನೂ ಏನಾದರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್.